ನೋಡ್ಗುರು, ನಿನಗೆ 90 ನನಗೆ 90 ಕರೆಕ್ಟ್ ಆಯ್ತಾ? ನೀನು ಹಾಕಿ ಮೇಲೆ ಸರಿಯಾಗಿರುತ್ತೆ ಬಿಡ. ಕಲ್ಸ್ಕೊಟ್ಟಿದ್ದು ನೀನೇ ಅಲ್ವಾ? ಹ್ಮ್ ನೋಡ್ಗುರು, ನೀರು ಸಾಕಾ? ಇನ್ನೂ ಒಂದ್ ಸ್ವಲ್ಪ ಹಾಕು. ಸುಕ್ಕ ಕುಡಿದ್ರೆ ಹೊಟ್ಟೆ ಕರಳು ಸುಟ್ಟೋಗ್ಬಿಡುತ್ತೋ. ಹೌದಾ? ಹಂಗಾದ್ರೆ ನಾನು ಫುಲ್ಲು ನೀರು ಹಾಕಂಗ್ ಕುಡಿತೀನಿ. ಸರಿ ಹಾಕೋ. ಹೇಯ್, ಇದ್ಯಾಕೋ ಇಷ್ಟೊಂದು ಆತ್ರವಾಗಿ ಎತ್ತ ಇದೀಯಾ? ಹೆಣ್ಣನ್ನ ಎಣ್ಣೆನ ಕಣ್ಮುಂದಿಟ್ಕೊಂಡು ಸುಮ್ನಿದ್ರೆ ಅವನಂತ ದಡ್ಡ ಇನ್ನೊಬ್ಬಿಲ್ಲ. ಎಲ್ಲದಕ್ಕೂ ಒಂದು ಇಟ್ಟಿರ್ತೀಯ ನೀನು. ಇದೇನಿದು ಶಾಸ್ತ್ರ? ಊಟಕ್ಕೆ ಮುಂಚೆ ದೇವರಿಗೆ ಅಂತ ಒಂದು ತುತ್ತು ಎತ್ತಿಡಲ್ವಾ? ಹಾ. ಹಂಗೆ ಇದು. ಸರಿ ಆಯ್ತು. ಇರೋ ಎಣ್ಣೆ ನಮ್ಗೆ ಸಾಲಲ್ಲ, ಇನ್ನ ದೇವ್ರಿಗೆ ಬೇರೆನಾ? ನಮಗೆ ಎಷ್ಟಿದ್ರು ಸಾಕಾಗಲ್ಲ ಬಿಡು. ಮತ್ತಿನ್ನೇನ್ ಸಮಾಚಾರ? ಹೊಸದಾಗಿ ಯಾರಿಗೆ ತಾಯ್ತಾ ಕಟ್ಟಿದ್ಯಾ? ಬೇಸ್ತೋರ್ತಾರೆ ಒಬ್ಳಿಗೆ ಕಟ್ದೆ. ಓಹ್, ಹೆಸರು ಸಾವಿತ್ರಿ ಅಂತ. ಅವ್ರ ಅತ್ತೆ ಕಾಟ ತಡೆಯಕ್ಕಾಗ್ದಲೆಗಳು ಅಂತ ಹೇಳ್ತಿದ್ಲು. ಅವಳ ಗಂಡನುವೆ ಅವ್ರ ಅವ್ವನ್ ಮಾತ್ ಕೇಳ್ಕೊಂಡು ದಿನಾ ಬಯ್ಯನಂತೆ. ಪುರ್ಸೊತ್ತಾದಾಗೆಲ್ಲ ಗುಡಿ ಕಡೆ ಬರೋಳು ಹಂಗೇ ಮಾತಾಡ್ತಾ ಕೈ ಸೋರ್ದೆ. ಮಾರನೇ ದಿಸ್ತಿದ್ದೇನೆ ಪಂಪ್ ಹೌಸ್ ಕಡೆಗೆ ಬರಕ್ಕೆ ರೆಡಿ ಆಗ್ಬಿಟ್ಲು. ನನಗೆ ಚೆನ್ನಾಗಿ ಮೇವಾಕಿ ಹಾಲು ಕರ್ತಿದ್ಯಾ ಹಾಗಾದ್ರೆ? ಬಿಟ್ಟಿ ಸಿಗೋದನ್ನ ಬಿಡ್ಕೊಂಡ್ ಕೂತ್ಕೊಂಡ್ರೆ ನನ್ನಂತ ದಡ್ಡ ಇನ್ನೊಬ್ಬಿಲ್ಲಗರು. ಅದು ಸರಿ ಅನ್ನು. ಆದ್ರೂ ಹುಷಾರು, ಬಿಟ್ಟಿ ಸಿಗುತ್ತೆ ಅಂತ ಸಿಕ್ ಕಡೆ ಸಿಕ್ಕಿದಾಗೆಲ್ಲ ಕರ್ಕೊಂಡೋಗಿ ಸಿಕ್ಸ್ತಾ ಇದ್ರೆ ನೀನ್ ಜನರಿಗೇನಾದ್ರು ಸಿಕ್ಕಿದ್ರೆ ಸಿಕ್ ಕಡೆ ಬಾರಿಸ್ಬಿಡ್ತಾರೆ. ಅದ್ರಲ್ಲೆಲ್ಲ ನಾವು ಹುಷಾರು ಬಿಡುಗರು. ಓಹೋ, ಎಲ್ಲ ನನ್ನ ಮಕ್ಕಳು ಹಾಗೆ ಅನ್ನೋದು ತಗ್ಲಾಕೊಳ್ಳೋ ಮುಂಚೆ. ಮತ್ತೆ ನಿಂದೆಂಗ್ ನಡೀತೈತೆ ಗುರು? ದಿನಾ ತುಪ್ಪ ತಿಂತೀನಿ, ಅದ್ರ ವಾಸನೆ ಯಾರಿಗೂ ಬರಲ್ಲ. ಗುರು ಯಾಕೋ ಕಲೆಕ್ಷನ್ ಫುಲ್ಲು ಡಲ್ ಗುರು. ಓಹ್, ಒಂದ್ ಕೆಲ್ಸ ಮಾಡು. ಮುಂದಿನ ಗ್ರಹಣ ದಿನ ಎಲ್ಲಾ ರಾಶಿಯವರಿಗೂ ಕಂಟಕ ದೋಷ ಇದೆ ಅಂತ ಹೇಳ್ಬಿಟ್ಟು ಆಗ ಎಲ್ರು ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾರೆ. ನಿಂಗೆ ದಕ್ಷಿಣೆ ಕೊಟ್ಟು ಪೂಜೆ ಮಾಡಿಸ್ತಾರೆ. ಈಗ ದುಡ್ಡು ಮಾಡೋದಕ್ಕೋಸ್ಕರ ಎಷ್ಟೋ ಜನ ಹಾಗೆ ತಾನೆ ಮಾಡ್ತಿರೋದು. ಎಂತ ಐಡಿಯಾ ಕೊಟ್ಟೆ ಗುರು. ತಗೋ ಇನ್ನೇನೈತಿ. ನೀನ್ ಹೇಳಿದ್ಮೇಲೆ ನಮ್ಮೂರಲ್ಲಿ ಎಲ್ಲಾ ನನ್ನ ಮಕ್ಳು ಕೇಳ್ತಾರೆ. ತಗೋ ಕುಡಿ. ಅರೆ, ಇವನು ಓಲ್ಡ್ ಮುನ್ಸ್ವಾಮಿ ಅಲ್ವಾ? ಚಿಕ್ಕ ಸ್ವಾಮಿ ಜೊತೆ ಸೇರ್ಕೊಂಡು ಎಣ್ಣೆ ಹೊಡಿತಾವನೆ. ಒಬ್ಬ ನನ್ನ ಮಾತು ಕೇಳ್ತಾರೆ. ಏನ್ ಹಂಗ್ ನೋಡ್ತಾ ಇದೀಯಾ? ಹಂಗೆ ನೋಡ್ತಾ ಇರ್ಬೇಕಷ್ಟೇ. ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ನನ್ನ ಎದುರು ಹಾಕೊಂಡ್ರೆ ನಿನ್ ಜೀವನ ಪೂರ್ತಿ ಈಗ ಒಂಟೊಂಟಿಯ ಕಾಲ ಕಳಿಬೇಕಷ್ಟೇ. ಏ, ಊರವ್ರಿಗೆಲ್ಲ ಹೋಗಿ ಹೇಳು ಸ್ವಾಮಿಗಳು ಎಣ್ಣೆ ಹೊಡಿತಾ ಇದಾರಂತ. ಎಲ್ಲೋಗ್ತೀರಾ? ನೀನ್ ಹೇಳ್ತಿರೋ ಸತ್ಯನೇನ್ಲಾ? ಅವ್ವ, ನಿಜವಾಗ್ಲೂ ಅವರಿಬ್ರು ಕುಂತು ಎಣ್ಣೆ ಹೊಡಿತಿದ್ರಾ? ಇಬ್ರು ಸ್ವಾಮಿಗಳು ಒಟ್ಟಾಗಿ ಸೇರ್ಕೊಂಡು ಊರ್ಗ್ ಒಳ್ಳೇದಾಗ್ಲಿ ಅಂತವ ಗುಟ್ಟಾಗಿ ಪೊದೆ ಒಳಗಡೆ ಅದೆಂತದೋ ಪೂಜೆ ಮಾಡ್ತಾವ್ರೆ ಅಂತ ಇಡೀ ಊರ್ಗೂರ್ರೆ ಮಾತಾಡ್ತಾವ್ರೆ. ಹೌದು, ಎಂತದೂ ಇಲ್ಲ, ಬರೀ ಓಳು. ಆ ಓಲ್ಡ್ ಮುನ್ಸ್ವಾಮಿ ಪಕ್ಕ 420 ನನ್ ಮಗ. ಚಪಲ ಚೆನ್ನಿಗ್ರಾಯ. ಅವ್ನ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವನಿಗೆ ಸುರಸುಂದರಾಂಗ ಮನ್ಮಥ ರಾಜ ಅನ್ಕೊಂಡ್ಬಿಟ್ಟವನೆ. ಅವ್ರಿಬ್ರು ಚೋರ್ಗುರು ಚಂಡಾಳ್ ಶಿಷ್ಯ ಇದ್ದಂಗೆ. ಹಂಗಾದ್ರೆ ಹೆಂಗಾರ ಮಾಡಿ ಅವ್ರಿಬ್ರು ರೆಡ್ ಹ್ಯಾಂಡ್ ಆಗಿಡ್ದಾಕ್ಬಿಡುವ ಅಲ್ವೇನೋ? ಲೈ, ಅವನ್ಗಿರೋ ಅನುಭವದಲ್ಲಿ ನಮ್ಮಂತ 100 ಜನಕ್ಕೆ ಲಾಲಿಪಾಪ್ ಕೊಟ್ಟಿರ್ತಾನೆ. ಅದೆಲ್ಲ ಅಷ್ಟು ಸುಲಭ ಅಲ್ಲ ಕಣ. ಅದಂಗಿರ್ಲಿ. ನೀನ್ ಹೆಂಡ್ರ ತಕ್ಕ ಹೋಗಿದ್ದ ಏನಂದ್ಲಲ್ಲ ಅವಳು? ಆ ಓಲ್ಡ್ ಮುನ್ಸ್ವಾಮಿ ಹೇಳಿದ್ನೇ ಹಿಡ್ಕೊಂಡು ಕೂತವಳೆ. ಮುತ್ ಕೊಟ್ರೆ ಮಕ್ಳಾಗತ್ತೆ ಅಂತ ಹೆದರ್ತಾಳೆ ಕಣ. ಏನ್ಲ ನಿನ್ನ ಬಾಧೆ? ಅಲ್ಲ ಹೆಂಗಲ್ಲ ಮುಂದೆ?
ಗಂಗಾ ಇದ್ಯಾಕ್ ನೀವ್ ಮನೆಗ್ ಬರ್ದೆ ನನ್ನಿಲ್ಲಿಗ್ ಬಾ ಅಂದ್ರಲ್ಲ? ಕೂತ್ಕೋ. ಮನೇಲಿ ಮಾತಾಡಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿಗೆ ಬಾ ಅಂದೆ. ನಾನು ಏನು ಹೇಳ್ದೆ ಬಂದಿದ್ದೀನಿ, ಬೇಗ ಹೋಗ್ಬೇಕು. ಈಗ ತಾನೇ ಬಂದಿದ್ಯಾ, ಆಗ್ಲೇ ಹೋಗೋ ಮತ್ತೆ ಯಾಕೆ? ಏನ್ ವಿಷಯ ಹೇಳಿ. ಗಂಗಾ, ನನಗೆ ನೀನ್ ಬಿಟ್ಟಿರಕ್ಕಾಗಲ್ಲ ಕಣೆ, ಅರ್ಥ ಮಾಡ್ಕೋ. ನನ್ಗೂ ಏನ್ ಆಸೆನಾ ನಿಮ್ಮನ್ ಬಿಟ್ಟಿರೋದಕ್ಕೆ. ದಿನ ರಾತ್ರಿ ನಿದ್ದೆ ಬರ್ದೆ ಎಷ್ಟು ಒದ್ದಾಡ್ತೀನಿ ಗೊತ್ತಾ. ಆಮೇಲೆ ಬೆಳಗಿನ ಜಾವದಲ್ಲಿ ಅದ್ ಯಾವ ಮಾಯದಲ್ಲಿ ನಿದ್ದೆ ಬರುತ್ತೋ ಗೊತ್ತಿಲ್ಲ. ಈ ನಡುವೆ ಎದ್ದೇಳ್ತಿರೋದೇ ತಡವಾಗಿ. ನೋಡು, ಅದಕ್ಕೇನೆ ನಾವಿಬ್ರು ಈ ತರ ಒದ್ದಾಡಬಾರ್ದು ಅಂತಾನೆ ಒಂದ್ ದಾರಿ ಕಂಡಿಡ್ದಿದೀನಿ. ಏನು? ಈಗ ತೂಕ ಹಾಕಕ್ಕೆ ತಕಡಿ ಬೇಕು, ಮಗುನ್ ತಗೋದಕ್ಕೆ ತೊಟ್ಲು ಬೇಕು, ನಾವಿಬ್ರು ಸೇರಿದ್ರು ಮಕ್ಕಳಾಗ್ದಿರೋದಕ್ಕೆ ಇದು ಬೇಕು. ಏನಿದು? ನಿರೋದು. ಇದನ್ನ ಯೂಸ್ ಮಾಡಿದ್ರೆ ಮಕ್ಕಳಾಗ್ದಂಗ್ ಸುಖ ಅನ್ಭವಿಸ್ಬೋದು ಕಣೆ. ಅಯ್ಯಯ್ಯ, ನೀವಿಷ್ಟು ಪೋಲಿ ಅಂತ ಗೊತ್ತಿರ್ಲಿಲ್ಲ. ಇದ್ರಲ್ಲಿ ಪೋಲಿ ಏನ್ ಬಂತು? ಇಬ್ರು ಖಾಲಿ ಕೂತಿದ್ವಲ್ಲ, ಅದಕ್ಕೆ ಜಾಲಿಯಾಗಿರೋಣ ಅಂತಂದೆ. ತಪ್ಪಾ? ತಪ್ಪೇ. ನೆನ್ನೆ ಚಿಕ್ಕ ಸ್ವಾಮಿಗಳು ಮನೆ ತಾವ್ ಬಂದಿದ್ರು. ಯಾವ ಕಾರಣಕ್ಕೂ ಒಬ್ರನ್ನೊಬ್ರು ಮುಟ್ಕೋಬಾರ್ದು, ಮೈ ಸೋಕ್ತಂಗ್ ಇರ್ಬೇಕು ಅಂತ ಹೇಳಿ ಪ್ರಸಾದ ಕೊಟ್ಟೋಗವ್ರೆ. ನನ್ ಮಕ್ಳು ಹೇಳೋದೆಲ್ಲ ಸುಳ್ಳು ಕಣೆ, ಅದೆಲ್ಲ ನಂಬೇಡ. ಒಂದೇ ಒಂದ್ಸರಿ ಟ್ರೈ ಮಾಡೋಣ, ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ನಿಲ್ಸ್ಬಿಡೋಣ. ಅಯ್ಯಯ್ಯೋ, ನೀವ್ ಹಿಂಗೆಲ್ಲ ಬಲವಂತ ಮಾಡ್ಬಾರ್ದು ಈ ವಿಷಯಕ್ಕೆ. ತಪ್ಪು. ದೇವ್ರು ಕಣ್ಕಿತ್ಕೊಬಿಡ್ತಾರೆ. ಮಾತ್ ಕೇಳೆ. ನೀವ್ ಕೈ ಬಿಟ್ಟಿಲ್ಲ ಅಂದ್ರೆ ನಾನ್ ಜೋರ ಕೂಕೊಂಡ್ಬಿಡ್ತೀನಿ. ಕೈ ಬಿಡಕ್ಕೆ ಕಣೆ ಕರಿತಾ ಇರೋದು. ಬೇಡ ರೀ, ಒಳ್ಳೇದಲ್ಲ. ನೀವ್ ಇನ್ನೊಂದ್ಸರಿ ಕರೆದ್ರೆ ನಾನ್ ಹಿಂಗೆಲ್ಲ ಬರಲ್ಲ. ಗಂಗಾ, ಹೋಗ್ಲಿ, ಪಾಪ ಅಂತ ಬಂದ್ರೆ ಏನೇನೋ ಹೇಳಿ ತಲೆ ತಿಂತಾರೆ. ಸ್ವಾಮಿಗಳು ಹೇಳಿರೋದು ಇವ್ರಿಗೆ ಅರ್ಥನೇ ಆಗಲ್ಲ. ಇಷ್ಟೊಂದು ವಿರೋಧನ ಕದ್ದು ಮುಚ್ಚಿ ಕಷ್ಟಪಟ್ಟು ತಂದಿದ್ದೆ ವೇಸ್ಟ್ ಆಯ್ತು. ನಮಸ್ಕಾರ ಸ್ವಾಮಿಗಳೇ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಇವ್ರವ್ರ ತರ ಕಾಣ್ತಿಲ್ವೇ? ನಾವು ದೂರದ ಕಿಮ್ನಳ್ಳಿ ಕಡೆಯವ್ರ ಸ್ವಾಮಿಗಳೇ. ಓಹೋ, ಏನ್ ಸಮಾಚಾರ? ನಿಮ್ ಬಗ್ಗೆ ಬಹಳ ಕೇಳಿದೀವಿ ಸ್ವಾಮಿಗಳೇ. ನಮ್ ಮೂರ್ನವ್ರು ಎಲ್ರು ಒಂದ್ ತೊಂದ್ರೆ ತಗಲಾಕೊಂಡ್ಬಿಟ್ಟಿದೀವಿ, ನೀವೇ ಪಾರ್ ಮಾಡ್ಬೇಕು ಸ್ವಾಮಿಗಳೇ. ಬೊಗಳಿ ಏನಾಯ್ತು ಅಂತ? ಸುಮಾರು ವರ್ಷದಿಂದ ನಮ್ಮೂರ್ನಾಗೆ ಮಳೆನೇ ಬರ್ತಿರ್ಲಿಲ್ಲ. ದನಕರುಗಳಿಗೆ ಮೇವಿಲ್ಲ, ಉಳುಮೆ ಮಾಡಕ್ ನೀರು ಇಲ್ಲ. ಹಿಂಗಿದ್ದಾಗ ನಿಮ್ಮಂತವ್ರು ಯಾರೋ ಒಬ್ರು 2 ಕಪ್ಪೆಗಳಿಗೆ ಮದ್ವೆ ಮಾಡಿಸಿ ಮಳೆ ಆಯ್ತದೆ ಅಂತ ಹೇಳ್ಬಿಟ್ಟು ಒಂಟೇ ಹೋದ್ರು. ನಾವು ಸಾಲ ಸೋಲ ಮಾಡಿ ಸುತ್ತ ಹತ್ತೂರ್ಗೆ ಹೋಳಿಗೆ ಊಟ ಹಾಕ್ಸಿದ್ವಿ ಸ್ವಾಮಿಗಳೇ. ಆಮೇಲೆ 2 ಕಪ್ಪೆ ಮದ್ವೆನ ಅದ್ದೂರಿಯಾಗೆ ಮಾಡಿದ್ವಿ. ಆಡಂಬ್ರಕ್ಕಂತೂ ಏನು ಕಮ್ಮಿ ಇರ್ಲಿಲ್ಲ ಬಿಡಿ. ಆರ್ಕೆಸ್ಟ್ರಾದವ್ರನ್ನು ಕರ್ಸಿದ್ವಿ, ಆಡಿಸಿ ನೋಡು ಬೀಳಿಸಿ ನೋಡು ಇಂದ ಹಿಡಿದು ಅಲ್ಲಾಡ್ಸವರ್ಗೂ ಆಡ್ಸಿದ್ವಿ. ಅವತ್ತೇ ಆಕಾಶನೇ ಹರಿದೋಯ್ತು ಅನ್ನೋಂಗ್ ಒಂದೇ ಸಮನೆ ಮಳೆ ಸುರಿದು ಭೂಮಿನೇ ಅಲ್ಲಾಡೋಯ್ತು. ಒಳ್ಳೇದಲ್ವೇ? ಏನೊಳ್ಳೇದೋ ಏನೋ, ಅವತ್ತು ಸುರಿಯಕ್ ಶುರುವಾಗಿದ್ ಮಳೆ ಇವತ್ತವರೆಗೂ ನಿಂತಿಲ್ಲ. ಹೌದು ಸ್ವಾಮಿಗಳೇ, ಕೆರೆ ತೊರೆ ಎಲ್ಲ ತುಂಬಿ ತುಳ್ಕಾಡ್ತವೆ. ಹಿಂಗೇನೊಂದು ವಾರ ಮುಂದುವರೆದ್ರೆ ಇಡೀ ಊರ್ಗೂರೇ ಮುಳುಗೋಯ್ತದೆ. ಅದಕ್ಕೆ ನೀವೇ ಏನಾರ ಪರಿಹಾರ ಮಾಡ್ಕೊಡ್ಬೇಕು. ಸಮಸ್ಯೆ ಗಂಭೀರವಾಗೇ ಐತೆ. ತಂದೆನ ಪರಿಹಾರ ಕೇಳೋದಕ್ಕೆ ಕವಡೆ ನಾನು ಹಾಕ್ತೀನಿ, ದೀಪದಂಡೆ ಕಾಸು ನೀವ್ ಹಾಕಿ. ಒಂದು ಕೆಲಸ ಮಾಡಿಬಿಡ್ರ, ಆ 2 ಕಪ್ಪೆಗಳಿಗೆ ಡೈವರ್ಸ್ ಕೊಡಿಸ್ಬಿಡಿ. ಮಳೆ ಆದಾಗದೇ ನಿಂತು ಹೋಗ್ಬಿಡುತ್ತೆ. ಇಂಥ ಐಡಿಯಾ ನಮ್ಮೂರವ್ರು ಯಾರಿಗೂ ಬರ್ಲಿಲ್ವೇ? ಅದಕ್ಕೆ ಅಲ್ವೇ ನಾನು ಹುಡ್ಕೊಂಡ್ ಬಂದಿರೋದು. ಸೀಮೆಲಿಲ್ಲ ಸ್ವಾಮಿಗಳೇ, ನಿಮ್ ಬಗ್ಗೆ ಬಹಳ ಕೇಳಿದ್ವಿ, ಆದ್ರೆ ನಿಮ್ಮನ್ನ ಕಣ್ಣಾರ ನೋಡ್ತೀವಂತ ನಾವ್ ಅಂದ್ಕೊಂಡಿರ್ಲಿಲ್ಲ. ಸ್ವಾಮಿಗಳಿಗೆ ಇಂಥದ್ ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತು ಅಂತಾರೆ ಜನ. ಹೌದು, ನನ್ಗೆ ಗೊತ್ತಿದ್ರೆ ಗೊತ್ತಿದೆ ಅಂತೀನಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೀನಿ. ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳಲ್ಲ, ಗೊತ್ತಿಲ್ಲದ್ರೆ ಗೊತ್ತು ಅಂತ ಹೇಳಲ್ಲ. ಗೊತ್ತಿರೋದನ್ನ ಗೊತ್ತಿರೋರ ಹತ್ರ ಮೊದ್ಲು ಕೇಳಿ ಗೊತ್ತು ಮಾಡ್ಕೋತೀನಿ. ಅದ್ಬಿಟ್ಟು ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಅಂತ ಹೇಳಲ್ಲ, ಗೊತ್ತಿರೋದನ್ನ ಗೊತ್ತಿಲ್ಲ ಅಂತ ಹೇಳಕ್ ಹೋಗ. ಹಂಗ್ ಮಾಡಿದ್ರೆ ಗೊತ್ತಿರೋದು ಗೊತ್ತಿಲ್ದಂಗ ಆಗ್ಬಿಡುತ್ತೆ. ಈಗ ಸಂಪೂರ್ಣವಾಗಿ ಗೊತ್ತಾಯ್ತಾ? ಸಂಪೂರ್ಣವಾಗಿ ಗೊತ್ತಾಯ್ತು ಸ್ವಾಮಿಗಳೇ. ಕನ್ಫ್ಯೂಸ್ ಆಗ್ಬಿಟ್ರು. ಮತ್ ಮಳೆ ಬಂದ್ರೆ ಬರ್ರಪ್ಪ. ಬಿದ್ದು ಸ್ವಾಮಿಗಳೇ. ನಡ್ರಪ್ಪ ನಡ್ರಿ. ಇಲ್ಲಿಗೆ ಯಾಕೆ ಬಂದ್ವಿ? ಸುಮ್ಕೆ ಬರ್ಲಾ, ನೀವೇ ಹೇಳಿ. ಇವ್ರು ಹೇಳಿದ್ದೆಲ್ಲ ದಿಟ್ಟವಾಯ್ತದೆ ಸ್ವಾಮಿಗಳೇ. ಯಾರು? ಕೆಂಚ ಬಂದಿದ್ದೀನಿ ಕಣ್ರವ, ಸ್ವಾಮಿಗಳಿಲ್ಲವ್ರ? ಆಯ್ತಾಯ್ತು. ಏನ್ ಈ ಚಿತ್ರ? ಸ್ವಾಮಿಗಳು ಯಾವಾಗ್ಲೂ ಅಟ್ಟದ ಮೇಲೆ ಇರ್ತಾರಲ್ಲ, ಅಂತದ್ ಏನ್ ಮಾಡ್ಕೋರ ಅಟ್ಟದ ಮೇಲೆ? ನಮ್ ಪಾಡಿಗೆ ನಾವು ಹೋಗದೆ ಇಲ್ಲಿ ಕರ್ಕೊಂಡ್ ಬಂದಿಯಲ್ಲ, ಲೇಟ್ ಆಗತ್ತಪ್ಪ. ಸುಮ್ಕೆ ನಿಂತ್ಕೊಳ್ಳ, ನಿನ್ ಗಂಟೆನ್ ಹೋಗಕ್ಕಿಲ್ಲ ಅಲ್ಲಿ. ಯಾರೋ ನೋಡು ಹೋಗ್ರಿ. ನಮಸ್ಕಾರ ಸ್ವಾಮಿಗಳೇ. ಅಡ್ಬಿದೆ ಸ್ವಾಮಿಗಳೇ,
ಏನ ಕೆಂಚ ಮಗನ್ ಜೊತೆ ಬೀಗ್ರನ್ನು ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಮ್ ಬೀಗರು ಅಳಿಯನ್ಗೆ ಹೊಸ ಬೈಕ್ ಕೊಡಿಸ್ಬೇಕು ಅಂತ ಅನ್ಕೊಂಡವ್ರೆ. ಯಾವ ಬಣ್ಣದ್ ತಗೊಂಡ್ರೆ ಒಳ್ಳೇದಾಗ್ತದೆ ಅಂತ ಕೇಳುವ ಅಂತ ಬಂದೆ. ಬಣ್ಣದಲ್ಲಿ ಏನಾಯ್ತು? ನಿನ್ ಮಗಂಗ್ ನೆಟ್ಟ ಗಾಡಿ ಓಡ್ಸಕ್ ಬಂದ್ರೆ ಸಾಕು. ಹಲೋ, ನಾವು ಓಡಿಸ್ದಂಗೆ ಇಡೀ ಊರಲ್ಲೇ ಯಾರು ಗಾಡಿ ಓಡಿಸಲ್ಲ. ಗಾಡಿ ಓಡ್ಸೋದಂದ್ರೆ ಸುಂಟ್ರ ಗಾಳಿ ಹಂಗ ಓಡ್ಸೋದಲ್ಲ, ಕೇಳಿಸ್ಕೊ. ಅಕ್ಕಪಕ್ಕ ನೋಡ್ಕೊಂಡು ನಾಜೂಕ ಓಡಿಸ್ಬೇಕು. ಅದಕ್ಕೆ ಸ್ವಾಮಿಗಳೇ ಯಾವ ಬಣ್ಣದ್ದು ಅಂತ ಹೇಳ್ಬಿಟ್ರೆ ಸ್ವಾಮಿಗಳು ಯಾಕೋ ಅಳ್ಳಾಡಿಸ್ತವ್ರೆ. ಅವ್ರು ಅಳ್ಳಾಡಿಸ್ತಾವ್ರೆ ಅಂದ್ರೆ ಏನೋ ಒಂದು ಉದುರ್ತದೆ ಅಂತ ಅರ್ಥ. ಕಬ್ಬಣ್ಣದ್ ಕೊಡ್ಸ್ಬಿಡು ಹೋಗು. ರೌಕಿ ನೋಡಿ ಬೈಕ್ ಕಲರ್ ಹೇಳ್ತಾವಲ್ಲ, ಕೊಯ್ಕ್ಲ ನನ್ ಮಗನೇ. ಕಬ್ದಾ ಸ್ವಾಮಿಗಳೇ? ಸ್ಟ್ಯಾಂಡ್ ಅಲ್ಲ, ಸೆಕೆಂಡ್ ಹ್ಯಾಂಡ್ಲು. ಸೆಕೆಂಡ್ ಹ್ಯಾಂಡ್ಲ? ಏನ್ ಹೇಳ್ತಿದ್ರ ಸ್ವಾಮಿಗಳೇ? ನಮ್ಮ ಅಳಿಯಂದ್ರಿಗೆ ಹೊಸ ಗಾಡಿ ಕೊಡ್ಸೋಣ ಅಂತಿದ್ರೆ ನೀವು ದ್ರಾಬೆ ವಸ್ತು ಅವನ್ ಜಾತಕಕ್ಕೆ ಆಗ್ಬರಲ್ಲ. ಶನಿ ಒಂಟಿ ಕಾಲಲ್ಲಿ 8ನೇ ಮನೇಲಿ ಒಂಟಿಯಾಗಿ ನಿಂತವನೆ. ಹೌದಾ? ದಿಟ್ವೆ? ಹೂನೋ ದ್ರಾಬೆ. ಅರೆ ಹಳೇದಾದ್ರೆ ಬೇಡವೇ ಬೇಡ, ಹಳೇದ್ ಕೊಡ್ಸಿದ್ರೇನೆ ಅವನ ಅದೃಷ್ಟ ಕುಲಾಯಿಸೋದು. ಹೌದಾ ಸ್ವಾಮಿಗಳೇ? ಆಯ್ತು ಬಿಡಿ, ನೀವ್ ಹೇಳಿದ್ಮೇಲೆ ಇವ್ನಿಗೆ ಹಳೆಯದೇ ಕೊಡ್ಸೋದು. ಯಾವ್ದೋ ಒಂದ್ ಕೊಡ್ಸಿ ಹಾಳಾಗೋಗಿ ಮೊದ್ಲು ದೀಪಣ್ಣೆ ಕಾಸಾಕಿ. ಸರಿ ಸ್ವಾಮಿಗಳೇ, ನೀವ್ ಹೇಳ್ದಂಗೆ. ಏಯ್, ನಡ್ಯೋ. ನನ್ನ ಮಗನಿಗೆ ಹೊಸದ್ ಬೇಕಂತೆ. ಬಾರ್ಲೆ ಒಂದ್ ಸೆಲ್ಫಿ ಲೈ. ನಿನ್ ಮಾವು ಮಕ್ನ ಇಕ್ಕ ಹೊಸ ಅಳಿಂಗ್ ಕಿತ್ತೋಗಿರೋ ಗಾಡಿ ಕೊಡಿಸವನಿ. ಒಟ್ಟಿಗೆ ಅನ್ನ ತಿಂತಾನ ಇಲ್ಲ ಚಿತ್ರಾನ್ನ ತಿಂತಾನ. ಆ ಓಲ್ಡ್ ಮುನ್ಸಮ್ಮಿ ಮಾತು ಕೇಳ್ಕೊಂಡು ನಮ್ಮ ಅಪ್ಪ ನಮ್ಮ ಅವ ಸೆಕೆಂಡ್ ಹ್ಯಾಂಡ್ಲೇ ಇರ್ಲಿ ಅಂತ ಕೊಡ್ಸವ್ರೆ. ಅದಂಗಿರ್ಲಿ, ಮೊನ್ನೆ ಕುಣ್ಕೊಂಡ್ ಕೌಚ ತಗೊಂಡೋಗಿದ್ದಲ್ಲ, ಯಾವ ಕೆಲ್ಸಕ್ಕೂ ಉಪಯೋಗಕ್ಕೆ ಬರ್ಲಿಲ್ವಂತೆ. ಕೈ ಹಿಡ್ಕೊಂಡ್ರೆ ಕೊಸರಾಡ್ಕೊಂಡ್ ಕೂಗಾಡಿ ಸಿಟ್ಟಲ್ ಒಂಟೆ ಹೋದ್ಲಂತೆ. ನನ್ ಮಕ್ಕಳ ಮದ್ವೆ ಆದ್ಮೇಲೆ ದಿನಾ ಸ್ವರ್ಗ ಅಂತ ಇದ್ರಿ, ಈಗ ನೋಡ್ರೆ ದಿನ ನರ್ಕ ಆಗೋಗಿದೆ. ನೋಡ್ಲ ಮಗ, ನಿನಗೀಗಿರೋದು ಒಂದೇ ಪರಿಹಾರ. ಏನು? ನಿನ್ನ ಜಾತಕದಲ್ಲಿ ಅಂಟ್ಕೊಂಡಿರೋ ಕಂಟಕ ಅದ್ ಯಾವಾಗ ಬಿಟ್ಟೋಗುತ್ತೋ ಬಿಟ್ಟೋಗ್ಲಿ. ಬಿಟ್ಟೋಗಿರೋ ನಿನ್ನೇನ್ರು ಅದ್ ಯಾವಾಗ ವಾಪಸ್ ಬರ್ತಾಳ ಬರ್ಲಿ. ಅಲ್ಲಿವರೆಗೂ ನಿನ್ ಗಾಡಿಗೆ ಟೆಂಪ್ರವರಿ ಶೆಡ್ ಅಂದ್ರೆ ನಮ್ ಪಂಪೌಸ್ ಪಂಕಜನ್ ಮನೆ ಕಂಡ್ಲಾ. ಅಯ್ಯೋ ನನ್ ಮಕ್ಕಳ, ಇದೆಲ್ಲ ತಪ್ಪಲ್ವಾ? ಏನೋ ಫ್ರೆಂಡ್ಸ್ ಅಂತ ಅಡ್ಡಾಡಕ್ ಬಂದ್ರೆ ಅಡ್ಡಾರಿ ಹಿಡಿಸಿದಿಲ್ರ? ಯಪ್ಪ ನಿಮ್ ಜೊತೆ ನಾನ್ ಬರಲ್ಲಪ್ಪ. ಬಂತು ಈ ಹೆಂಗಸ್ರು ನಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ ಬೋರ್ ಹತ್ರಕ್ ಹೋಗಲ್ವಾ? ಬೋರಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ ಬಾವಿ ಹತ್ರಕ್ ಹೋಗಲ್ವಾ? ಹಂಗೆ ಕಳ್ಳ ಇದುವೆ. ತಪ್ಪ ಒಪ್ಪ ಅಂತ ಯೋಚನೆ ಮಾಡೋ ವಿಷಯ ಅಲ್ಲಲೇ. ಹಸ್ತಾಗ ಊಟ ಮಾಡಿ ಉಡ್ಬೇಕಷ್ಟೇ. ತಟ್ಟಲಿರಾನ ಯಾವಂದಾರ ಆಗಿರ್ಲಿ. ಹಂಗಂತ್ಯ? ಇದ್ ಯಾಕೋ ಸರಿಯಲ್ಲ ಅನ್ಸತ್ತೆ. ಯಾವನ್ಲೇ ಇವನು? ಲೇ, ಜೇನ್ ತುಪ್ಪ ಬೇಕು ಅಂದ್ರೆ ಜೇನ್ ನೋಡಕ್ ಎದುರಬಾರ್ದು ಕಣ್ಲಾ.